ಶಶಿಕಾಂತ್ ಸರ್, ಉಗ್ರರಿಗೆ ಧರ್ಮ ಇಲ್ಲ, ಉಗ್ರವಾದ ಯಾರೆಲ್ಲ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ಧರ್ಮ ಇಟ್ಕೊಂಡು ಚರ್ಚೆ ಮಾಡಬೇಡಿ ಅಂತ ಹೇಳಿ ನೀವು ಹೇಳಿದ್ರಿ. ನಿಮ್ಮಂತ ಅನೇಕ ಬುದ್ಧಿಜೀವಿಗಳು ಕೂಡ ಹೇಳಿದ್ದಾರೆ, ಹೇಳ್ತಾನೆ ಇರ್ತಾರೆ. ಈ ಕಲ್ಲೆಸಿಯವ್ರಿಗೂ ಧರ್ಮ ನೋಡಬಾರ್ದಾ ಸರ್? ಕಲ್ಲು ಎಸೆಯುವವರು, ಹಲ್ಲೆ ಮಾಡುವವರು ಇವರೆಲ್ಲರೂ ಕ್ರಿಮಿನಲ್ಸ್ಗಳು. ನಾನು ಯಾವ ಧರ್ಮದ ಪರವಾಗಿ ಅಥವಾ ವಿರೋಧವಾಗಿ ಇಲ್ಲಿ ಮಾತಾಡ್ತಾ ಇಲ್ಲ. ಅವ್ರನ್ನ ನಾವು ಪುಡಿ ರೌಡಿಗಳು ಅಂತ ಹೇಳ್ತೀವಿ, ಸಮಾಜ ದ್ರೋಹಿಗಳು ಅಂತೀವಿ, ಸಮಾಜ ವಿರೋಧಿಗಳು ಅಂತೀವಿ, ಸಮಾಜಕ್ಕೆ ಘಾತಕರು ಅಂತ ಹೇಳ್ತೀವಿ. ಅವರು ಯಾವ ಧರ್ಮದವರೇ ಆಗಿರಲಿ ಅವರು ಶಿಕ್ಷಾರ್ಹ ಅಪರಾಧಿಗಳು. ಇದು ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಆದ್ದರಿಂದ ಯಾವುದೇ ಒಂದು ಘಟನೆ ಆದ ತಕ್ಷಣವೇ ಒಂದು ಸಮುದಾಯವನ್ನು ನೀವು ನೇರವಾಗಿ ಗುರಿ ಮಾಡೋ ಬದಲಾಗಿ ಇವರು ಕಳ್ಳರು, ಇವರು ಹಲ್ಲೆಕೋರರು ಅಂತ ಹೇಳುವುದಿದೆಯಲ್ವಾ. ಈಗ ಮೊನ್ನೆ ಒಬ್ಬ ತಂದೆ ತನ್ನ ಮಗಳನ್ನು ಮರ್ಯಾದೆಗೇಡು ಹತ್ಯೆ ಮಾಡಿ ಕೊಲ್ತಾರೆ. ನಾವು ಯಾರೂ ಸಹಿತ ಅವ್ರಿಗೆ ಏನು ಹೇಳಿಲ್ಲ. ನಾವು ಒಂದ್ ನಿಮಿಷ ಕ್ಷಮೆ ಇರ್ಲಿ, ನೀವು ರಿಪಬ್ಲಿಕ್ ಕನ್ನಡ ನೋಡಿಲ್ಲ. ಜಾತಿ ಹೆಸರಲ್ಲಿ ಮಗಳನ್ನು ಕೊಲ್ಲೋ ತಂದೆ ಇನ್ನೂ ಇದ್ದಾರೆ ಅಂದ್ರೆ ಹಿಂದುತ್ವ ಕೌಮಾನ ಅಂತ ಹೇಳಿ ನಾನು ಇದೇ ಮಹಾಭಾರತದಲ್ಲಿ ನನ್ನ ವಿಚಾರ ಹೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇರೋದು ಒಂದು ಸಮುದಾಯಕ್ಕೆ ಕಟ್ಟೋದು ಬೇಡ, ಅವನೊಬ್ಬ ಕ್ರಿಮಿನಲ್ಲು. ಒಂದು ಧರ್ಮಕ್ಕೆ ಕಟ್ಟೋದು ಬೇಕಾಗಿಲ್ಲ. ಇಲ್ಲಿರ್ತಕ್ಕಂಥವ್ರು ಯಾರೋ ಪಡ್ಡೆ ಹುಡುಗರು ಪುಡಿ ರೌಡಿಗಳು ಬಂದಿದ್ದಾರೆ, ಕಲ್ಲು ಬಿಸಾಕಿದ್ದಾರೆ, ಅವ್ರು ಹಿಡಿಬೇಕು, ಹೊಡಿಬೇಕು, ಒಳಗಡೆ ಹಾಕ್ಬೇಕು. ಅದಕ್ಕೆ ಅದನ್ನ ರಾಜಕೀಕರಣವಾಗಲಿ, ಧಾರ್ಮೀಕರಣ ಆಗಲಿ, ಕೋಮೀಕರಣ ಆಗಲಿ ಮಾಡೋದು ಅಗತ್ಯ ಇಲ್ಲ. ಆದ್ರಿಂದ ಕರೆಕ್ಟ್ ಅವ್ರು ಹೇಳ್ತಿರೋದು ಒಪ್ಕೊಂಡು ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ ಯಾವ ಇನ್ಸ್ಪಿರೇಷನ್ ಅಲ್ಲಿ ಕಲ್ಲು ಹೊಡೆದ್ರು ಅನ್ನತಕ್ಕಂಥದ್ದು ಮೊದಲು ಹೇಳೋದನ್ನ ಕೇಳಿಸ್ಕೊಂಡ ನಂತರ ನಿಮ್ಮ ಉತ್ತರ ಕೊಡಿ. ಬೇಡ ಅನ್ನೋದಿಲ್ಲ. ನಾನು ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಇಲ್ಲಿ ಇರೋದೇನು ಅಂತಂದ್ರೆ ಮತ್ತೊಬ್ಬರ ಮೇಲೆ ನೀವು ಯಾವುದೇ ಕಾರಣಕ್ಕೂ ಮಾತಿನ ಭಯೋತ್ಪಾದನೆಯನ್ನು ದಯವಿಟ್ಟು ಮಾಡಬೇಡಿ. ಮಾತಿನ ಇವತ್ತವರೆಗೂ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಕೋಮುವಾದಿ ಘಟನೆಗಳನ್ನ ನೀವು ಪರಿಶೀಲನೆ ಮಾಡಿದ್ರೆ ಆಯ್ತಾ, ಪ್ರತಿಯೊಂದು ಘಟನೆಯ ಹಿನ್ನೆಲೆಯಲ್ಲಿಯೂ ಸಹಿತ ಉತ್ತರ ಕೊಡ್ಲಿ ಸರ್, ಪೂರ್ತಿ ಮುಗಿಸ್ಲಿ. ಪ್ರತಿಯೊಂದು ಘಟನೆಯ ಹಿನ್ನೆಲೆಯಲ್ಲೂ ಸಹಿತ ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ಇರ್ತವೆ. ಅವುಗಳನ್ನ ನೀವು ಒಂದ್ ನಿಮಿಷ ಹೇಳ್ತೀನಿ. ನಾವು ಒಂದ್ ನಿಮಿಷ ಮೇಡಮ್, ನಾನು ಹೇಳ್ತಾ ಇರೋದು ಮಂಗಳೂರು ಒಂದು ಸರ್ತಿ ಇವರು ನಾಗಮಂಗಲದಲ್ಲಿ, ಮದ್ದೂರಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತೆ. ಒಂದು ಸಮುದಾಯದವರು ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಮಂಗಳೂರಲ್ಲಿ ಸಹಿತ ಮುಜಾಬುಲ್ ಮಸೀದಿಗಳ ಮೇಲೆ ಕಲ್ಲು ಎಸಿತಾರೆ ಇವರು. 6 ಜನ ಹಿಂದೂ ಹುಡುಗರನ್ನ ಹಾಕ್ತಾರೆ. ನಾನು ಹೇಳ್ತಾ ಇರೋದು ಈ ಕಡೆ ಆಗುತ್ತೆ, ಆ ಕಡೆ ಆಗುತ್ತೆ. ಒಂದ್ ನಿಮಿಷ ಶಶಿಕಾಂತ್ ಅಬ್ಜೆಕ್ಷನ್ ಏನಿರೋದು ಅಂದ್ರೆ, ದಾವಣಗೆರೆಯಲ್ಲಿ ಗಣಪತಿ ಮೆರವಣಿಗೆ ಕಲ್ ತುರ್ದವ್ರು ಯಾವ ಸಮುದಾಯದವರು ನಿಮಗೂ ಗೊತ್ತಿದೆ. ಶಿವಮೊಗ್ಗ ರಾಗಿಗುಡ್ಡ ಕಲ್ ತುರ್ದವ್ರು ಯಾರು ನಿಮಗೂ ಗೊತ್ತಿದೆ. ಬೇರೆ ಎಲ್ಲ ಬಿಡಿ ಸರ್, ಚಾಮರಾಜಪೇಟೆ ನಾನು ಶಶಿಕಾಂತ್ ಸರಿಗೆ ಪ್ರಶ್ನೆ ಕೇಳ್ತಿದ್ದೀನಿ. ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವ್ರಿಗೆ ಮಾತನಾಡಕ್ ನೀವು ಬಿಡ್ಬೇಕು. ಶಶಿಕಾಂತ್ ಸರ್, ಬೇರೆ ಎಲ್ಲ ಬಿಟ್ಬಿಡಿ, ಚಾಮರಾಜಪೇಟೆಯಲ್ಲೇ ಗೋಮಾತೆಯ ಕೆಚ್ಚಲಿಗೆ ಕೈ ಹಾಕದವನು, ಬ್ಲೇಡ್ ಹಾಕದವನು ಮುಸಲ್ಮಾನ. ಇದೇ ಚಾಮರಾಜಪೇಟೆಯಲ್ಲಿ ಕೇಳಿಸ್ಕೊಳ್ಬೇಕು ಸರ್. ಇದೇ ಚಾಮರಾಜಪೇಟೆಯಲ್ಲಿ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಶಶಿಕಾಂತ್ ಸರ್, ಉಗ್ರರಿಗೆ ಧರ್ಮ ಇಲ್ಲ, ಉಗ್ರವಾದ ಯಾರೆಲ್ಲ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ಧರ್ಮ ಇಟ್ಕೊಂಡು ಚರ್ಚೆ ಮಾಡಬೇಡಿ ಅಂತ ಹೇಳಿ ನೀವು ಹೇಳಿದ್ರಿ. ನಿಮ್ಮಂತ ಅನೇಕ ಬುದ್ಧಿಜೀವಿಗಳು ಕೂಡ ಹೇಳಿದ್ದಾರೆ, ಹೇಳ್ತಾನೆ ಇರ್ತಾರೆ. ಈ ಕಲ್ಲೆಸಿಯವ್ರಿಗೂ ಧರ್ಮ ನೋಡಬಾರ್ದಾ ಸರ್? ಕಲ್ಲು ಎಸೆಯುವವರು, ಹಲ್ಲೆ ಮಾಡುವವರು ಇವರೆಲ್ಲರೂ ಕ್ರಿಮಿನಲ್ಸ್ಗಳು. ನಾನು ಯಾವ ಧರ್ಮದ ಪರವಾಗಿ ಅಥವಾ ವಿರೋಧವಾಗಿ ಇಲ್ಲಿ ಮಾತಾಡ್ತಾ ಇಲ್ಲ. ಅವ್ರನ್ನ ನಾವು ಪುಡಿ ರೌಡಿಗಳು ಅಂತ ಹೇಳ್ತೀವಿ, ಸಮಾಜ ದ್ರೋಹಿಗಳು ಅಂತೀವಿ, ಸಮಾಜ ವಿರೋಧಿಗಳು ಅಂತೀವಿ, ಸಮಾಜಕ್ಕೆ ಘಾತಕರು ಅಂತ ಹೇಳ್ತೀವಿ. ಅವರು ಯಾವ ಧರ್ಮದವರೇ ಆಗಿರಲಿ ಅವರು ಶಿಕ್ಷಾರ್ಹ ಅಪರಾಧಿಗಳು. ಇದು ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥ ವಿಚಾರ.
ಆದ್ದರಿಂದ ಯಾವುದೇ ಒಂದು ಘಟನೆ ಆದ ತಕ್ಷಣವೇ ಒಂದು ಸಮುದಾಯವನ್ನು ನೀವು ನೇರವಾಗಿ ಗುರಿ ಮಾಡೋ ಬದಲಾಗಿ ಇವರು ಕಳ್ಳರು, ಇವರು ಹಲ್ಲೆಕೋರರು ಅಂತ ಹೇಳುವುದಿದೆಯಲ್ವಾ. ಈಗ ಮೊನ್ನೆ ಒಬ್ಬ ತಂದೆ ತನ್ನ ಮಗಳನ್ನು ಮರ್ಯಾದೆಗೇಡು ಹತ್ಯೆ ಮಾಡಿ ಕೊಚ್ಚಿ ಕೊಲ್ತಾರೆ. ನಾವು ಯಾರೂ ಸಹಿತ ಅವ್ರು ಏನು ಹೇಳಿಲ್ಲ. ನಾವು ಒಂದ್ ನಿಮಿಷ ಕ್ಷಮೆ ಇರ್ಲಿ, ನೀವು ರಿಪಬ್ಲಿಕ್ ಕನ್ನಡ ನೋಡಿಲ್ಲ. ಜಾತಿ ಹೆಸರಲ್ಲಿ ಮಗಳನ್ನು ಕೊಲ್ಲೋ ತಂದೆ ಇನ್ನೂ ಇದ್ದಾರೆ ಅಂದ್ರೆ ಹಿಂದುತ್ವ ಕೌಮಾನ ಅಂತ ಹೇಳಿ ನಾನು ಇದೇ ಮಹಾಭಾರತದಲ್ಲಿ ನನ್ನ ವಿಚಾರ ಹೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇರೋದು ಒಂದು ಸಮುದಾಯಕ್ಕೆ ಕಟ್ಟೋದು ಬೇಡ, ಅವನೊಬ್ಬ ಕ್ರಿಮಿನಲ್ಲು. ಒಂದು ಧರ್ಮಕ್ಕೆ ಕಟ್ಟೋದು ಬೇಕಾಗಿಲ್ಲ. ಇಲ್ಲಿರ್ತಕ್ಕಂಥವ್ರು ಯಾರೋ ಪಡ್ಡೆ ಹುಡುಗರು ಪುಡಿ ರೌಡಿಗಳು ಬಂದಿದ್ದಾರೆ, ಕಲ್ಲು ಬಿಸಾಕಿದ್ದಾರೆ, ಅವ್ರು ಹಿಡಿಬೇಕು, ಹೊಡಿಬೇಕು, ಒಳಗಡೆ ಹಾಕ್ಬೇಕು. ಅದಕ್ಕೆ ಅದನ್ನ ರಾಜಕೀಕರಣ ಆಗಲಿ, ಧಾರ್ಮಿಕರಣ ಆಗಲಿ, ಕೋಮೀಕರಣ ಆಗಲಿ ಮಾಡೋದು ಅಗತ್ಯ ಇಲ್ಲ. ಕರೆಕ್ಟ್ ಅವ್ರು ಹೇಳ್ತಿರೋದು ಒಪ್ಕೊಂಡು ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ ಯಾವ ಇನ್ಸ್ಪಿರೇಷನ್ ಅಲ್ಲಿ ಕಲ್ಲು ಹೊಡೆದ್ರು ಅನ್ನತಕ್ಕಂಥದ್ದು ಮೊದಲು ಹೇಳೋದನ್ನ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ ನಂತರ ನಿಮ್ಮ ಉತ್ತರ ಕೊಡಿ, ಬೇಡ ಅನ್ನೋದಿಲ್ಲ. ನಾನು ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಇಲ್ಲಿ ಇರೋದು ಏನು ಅಂತಂದ್ರೆ, ಮತ್ತೊಬ್ಬರ ಮೇಲೆ ನೀವು ಯಾವುದೇ ಕಾರಣಕ್ಕೂ ಮಾತಿನ ಭಯೋತ್ಪಾದನೆಯನ್ನು ದಯವಿಟ್ಟು ಮಾಡಬೇಡಿ. ಇವತ್ತವರೆಗೂ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಕೋಮುವಾದಿ ಘಟನೆಗಳನ್ನ ನೀವು ಪರಿಶೀಲನೆ ಮಾಡಿದ್ರೆ ಎಷ್ಟು ಹೇಳಿ ಆಯ್ತಾ? ಪ್ರತಿಯೊಂದು ಘಟನೆಯ ಹಿನ್ನೆಲೆಯಲ್ಲಿಯೂ ಸಹಿತ ಉತ್ತರ ಕೊಡ್ಲಿ ಸರ್, ಪೂರ್ತಿ ಮುಗಿಸ್ಲಿ. ಪ್ರತಿಯೊಂದು ಘಟನೆಯ ಹಿನ್ನೆಲೆಯಲ್ಲೂ ಸಹಿತ ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ಇರ್ತವೆ. ಅವುಗಳನ್ನ ನೀವು ಒಂದ್ ನಿಮಿಷ ಹೇಳ್ತೀನಿ. ನಾವು ಒಂದ್ ನಿಮಿಷ ಮೇಡಮ್, ನಾನು ಹೇಳ್ತಾ ಇರೋದು ಮಂಗಳೂರು ಒಂದು ಸರ್ತಿ ಇವರು ನಾಗಮಂಗಲದಲ್ಲಿ, ಮದ್ದೂರಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತೆ. ಒಂದು ಸಮುದಾಯದವರು ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಮಂಗಳೂರಲ್ಲಿ ಸಹಿತ ಮುಜಾಬುಲ್ ಮಸೀದಿಗಳ ಮೇಲೆ ಕಲ್ಲು ಎಸಿತಾರೆ ಇವರು. 6 ಜನ ಹಿಂದೂ ಹುಡುಗರನ್ನ ಹಾಕ್ತಾರೆ. ನಾನು ಹೇಳ್ತಾ ಇರೋದು ಈ ಕಡೆ ಆಗುತ್ತೆ, ಆ ಕಡೆ ಆಗುತ್ತೆ. ಒಂದ್ ನಿಮಿಷ ಶಶಿಕಾಂತ್ ಅಬ್ಜೆಕ್ಷನ್ ಏನಿರೋದು ಅಂದ್ರೆ, ದಾವಣಗೆರೆಯಲ್ಲಿ ಗಣಪತಿ ಮೆರವಣಿಗೆ ಕಲ್ ತುರ್ದವ್ರು ಯಾವ ಸಮುದಾಯದವರು ನಿಮಗೂ ಗೊತ್ತಿದೆ. ಶಿವಮೊಗ್ಗ ರಾಗಿಗುಡ್ಡ ಕಲ್ ತುರ್ದವ್ರು ಯಾರು ನಿಮಗೂ ಗೊತ್ತಿದೆ. ಬೇರೆ ಎಲ್ಲ ಬಿಡಿ ಸರ್, ಚಾಮರಾಜಪೇಟೆ ನಾನು ಶಶಿಕಾಂತ್ ಸರಿಗೆ ಪ್ರಶ್ನೆ ಕೇಳ್ತಿದ್ದೀನಿ. ಶಶಿಕಾಂತ್ ಸರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವ್ರಿಗೆ ಮಾತನಾಡಕ್ ನೀವು ಬಿಡ್ಬೇಕು. ಶಶಿಕಾಂತ್ ಸರ್ ಬೇರೆ ಎಲ್ಲ ಬಿಟ್ಬಿಡಿ, ಚಾಮರಾಜಪೇಟೆಯಲ್ಲೇ ಗೋಮಾತೆಯ ಕೆಚ್ಚಲಿಗೆ ಕೈ ಹಾಕದವನು, ಬ್ಲೇಡ್ ಹಾಕದವನು ಮುಸಲ್ಮಾನ. ಇದೇ ಚಾಮರಾಜಪೇಟೆಯಲ್ಲಿ ಕೇಳಿಸ್ಕೊಳ್ಬೇಕು ಸರ್. ಇದೇ ಚಾಮರಾಜಪೇಟೆಯಲ್ಲಿ ಯಾಕೆ ಅಂತ ಕೇಳ್ತಾ ಇದ್ದೀನಿ.